ಹಾಯ್ ಹಲೋ ವೆಲ್ಕಮ್ ಟು ಮಿಸ್ಟರ್ ಚೆನ್ನು ಕಲರ್ ವರ್ಲ್ಡ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ 5 ಕಾಮನ್ ಪೇಂಟಿಂಗ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಮನೆಗೆ ಯಾರ್ಯಾರು ಎಷ್ಟು ವರ್ಷಕ್ಕೆ ಒಂದು ಸಲ ಪೇಂಟ್ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಒಂದು ಕಾಮೆಂಟ್ನ ಹಾಕಿ. ಸೊ ಇವತ್ತಿನ ವಿಡಿಯೋದಲ್ಲಿ 5 ಪ್ರಾಬ್ಲಮ್ಗಳು, ಸಾಮಾನ್ಯವಾಗಿ ಬರುವಂಥ 5 ಪ್ರಾಬ್ಲಮ್ಗಳು ಯಾವುವು ಅಂತೇಳಿ ತಿಳ್ಕೊಳ್ಳೋಣ. ಒಂದು, ವಾಲ್ ಕ್ರ್ಯಾಕಿಂಗ್ ಬರ್ತಾ ಇರುತ್ತೆ. ಯಾವುದೇ ಒಂದು ಹೊಸ ಮನೆ ಕಟ್ಟಿದರೂ ಸಹ ಕಟ್ಟಿ ವರ್ಷದ ಒಳಗಡೆ ವಾಲ್ ಕ್ರ್ಯಾಕಿಂಗ್ ಬರುತ್ತೆ. ಸೊ ಅದಕ್ಕೇನು ಸೊಲ್ಯೂಷನ್ ಅಂತ ನೋಡ್ಕೊಳ್ಳೋಣ. ಆಮೇಲೆ ಎರಡನೇದು, ವಾಲ್ಗಳಲ್ಲಿ ಬಬಲ್ಸ್ ಥರ ಬರ್ತಾ ಇರುತ್ತೆ. ವಾಲ್ ಡ್ಯಾಂಪ್ನೆಸ್ ಅಂತ ಹೇಳ್ಬೋದು, ಅಥವಾ ಅದೇ ವಾಲ್ ತೇವಾಂಶದಿಂದ ಎಲ್ಲ ಒಂಥರ ಬೂರ್ಸ್ ಥರ ಬರ್ತಾ ಇರುತ್ತೆ. ಸೊ ಅದಕ್ಕೇನು ಪರಿಹಾರ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೂರನೇದು, ಗೋಡೆಗಳು ಚಕ್ಕೆ ಎದ್ದೇಳ್ತಾ ಇರುತ್ತೆ. ಪೇಂಟ್ ಮಾಡಿರೋದೆಲ್ಲ ಥರ ಚಕ್ಕೆ ಎದ್ದೇಳ್ತಾ ಇರುತ್ತೆ. ಸೊ ಅದಕ್ಕೇನು ಪರಿಹಾರ ಅಂಥೇಳಿ ತಿಳ್ಕೊಳ್ಳೋಣ. ಆಮೇಲೆ ನಾಲ್ಕನೇದು, ಗೋಡೆಗಳ ಬಣ್ಣ ಒಂಥರ ಉದುರ್ತಾ ಇರುತ್ತೆ. ಅದಕ್ಕೇನು ಪ್ರಾಬ್ಲಮ್ ಅಂತಲೂ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗೆ ಗೋಡೆಗಳು ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ಸೊ ಈ ಗೋಡೆಗಳು ಸ್ಮೆಲ್ ಯಾಕೆ ಬರುತ್ತೆ ಅಂತೇಳೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಫ್ರೆಂಡ್ಸ್, ಪ್ರತಿಯೊಬ್ಬರು ಅವರವರ ಮನೆಗೆ ಮಿನಿಮಮ್ ಅಂದ್ರೆ ಒಂದು 5 ವರ್ಷಕ್ಕೊಂದು ಸಲ ಆದರೂ ಪೇಂಟ್ ಹೊಡಿಸ್ಲೇಬೇಕು. ಸೊ ಟ್ಯಾಕ್ಟ್ರ್ ಮಿಷನ್ ಏನಾದ್ರು ಹೊಡಿಸಿದ್ರೆ ನೀವು 2 ವರ್ಷ 3 ವರ್ಷಕ್ಕೊಂದು ಸಲ ಹೊಡಿಸ್ಬೇಕಾಗುತ್ತೆ. ಅದರಲ್ಲಿ ಪ್ರೀಮಿಯಂ ಹೊಡಿಸಿದ್ರೆ ಒಂದು 5 ವರ್ಷ ಬರುತ್ತೆ ಫ್ರೆಂಡ್ಸ್. ಅದರಲ್ಲಿ ರಾಯಲ್ ಏನಾದ್ರು ನೀವು ಹೊಡಿಸಿದ್ರೆ ಒಂದು 7 ವರ್ಷವರೆಗೂ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಕೆಲವೊಬ್ಬರು ಟ್ಯಾಕ್ಟ್ರ್ ಮಿಷನ್ ಹೊಡಿಸಿರ್ತಾರೆ, 10 ವರ್ಷ ಆದರೂ ಪೇಂಟೇ ಹೊಡಿಸಿರಲ್ಲ. ಹಾಗಾಗಿ 10 ವರ್ಷದವರೆಗೂ ಹೊಡಿಸಿದ್ರೆ ಗೋಡೆಗಳ ಗತಿ ಏನು? ಹೊಡಿಸಿದ್ರೆ ಎಲ್ಲ ಗೋಡೆಗಳು ಹಾಳಾಗುತ್ತೆ. ಹಾಗಾಗಿ ಕಂಪಲ್ಸರಿ 5 ವರ್ಷ, ಮಿನಿಮಮ್ ಒಂದು 5 ವರ್ಷಕ್ಕೊಂದ್ಸಲ ಯಾರು ಒಳಗಡೆ ಇಂಟೀರಿಯರಲ್ಲಿ, ನಾನು ಮಾತಾಡ್ತಾ ಇರೋದು ಇಂಟೀರಿಯರ್ ಬಗ್ಗೆ, ಒಳಗಡೆ 5 ವರ್ಷಕ್ಕೊಂದ್ಸಲ ಆದರೂ ಪೇಂಟ್ ಹೊಡಿಸಿದ್ರೆ ಮನೆಗಳು ಚೆನ್ನಾಗಿರುತ್ತೆ. ಯಾವುದೇ ರೀತಿ ಬಾಡಿಗೆ ಮನೆ ಇದು ಏನು ಕೊಡಿಸೋದು ಅಂಥೇಳಿ ನೀವು ಕೇರ್ಲೆಸ್ ಮಾಡಿದ್ರೆ ಮನೆಗಳು, ಗೋಡೆಗಳು ಕ್ರ್ಯಾಕ್ ಬರ್ತವೆ, ಹಾಳಾಗುತ್ತೆ. ಸೊ ಹಾಗಾಗಿ ಕಂಪಲ್ಸರಿ 5 ವರ್ಷಕ್ಕೊಂದ್ಸಲ ಆದರೂ ಪೇಂಟ್ ಹೊಡಿಸಿ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಮೊದಲನೇದಾಗಿ, ಗೋಡೆಗಳ ಕ್ರ್ಯಾಕ್ ಬಂದರೆ ಏನು ಮಾಡಬೇಕು ನೋಡಿ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಏನೋ ಗೋಡೆಗಳು ಕ್ರ್ಯಾಕ್ ಬಂದರೆ ಕ್ರ್ಯಾಕ್ ಫಿಲ್ಲಿಂಗ್ ಅಂತೇಳಿ ಡಾಕ್ಟರ್ ಫಿಕ್ಸೈಡ್ ಅವ್ರದ್ದು ಇದೆ. ಸೊ ಅದನ್ನ ಯೂಸ್ ಮಾಡ್ಬೋದು. ಡಾಕ್ಟರ್ ಫಿಕ್ಸೈಡ್ ಅದನ್ನ ಎಲ್ಲೆಲ್ಲಿ ಕ್ರ್ಯಾಕ್ ಬಂದಿರುತ್ತೆ ಅದನ್ನ ಕ್ರ್ಯಾಕ್ನ ನೀಟಾಗಿ ಓಪನ್ ಮಾಡ್ಕೊಂಡು ಅಲ್ಲಿ 2 ಕೋಟು ಕ್ರ್ಯಾಕ್ ಫಿಲ್ಲಿಂಗನ್ನು ಮಾಡ್ಕೊಳ್ಳಿ. ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗಿಬಿಡಿ. ಬಿಟ್ಟು ನಂತರ ಮಾರನೇ ದಿನ ಅದಕ್ಕೆ 1 ಕೋಟು ಪಟ್ಟಿ ಹಾಕಿ ಉಜ್ಜಿಬಿಟ್ಟು ನೀಟಾಗಿ ಉಜ್ಜಿ ಆದಮೇಲೆ ಪ್ರೈಮರ್ 1 ಕೋಟ್ ಪ್ರೈಮರ್ ಹೊಡೆದ್ಬಿಟ್ಟು ಅದ್ರ ಮೇಲೆ ಪೇಂಟ್ ಮಾಡಿ. ಯಾವುದೇ ರೀತಿ ನಿಮಗೆ ನೆಕ್ಸ್ಟು ಕ್ರ್ಯಾಕ್ ಬರೋದಿಲ್ಲ. ಸೊ ಎರಡನೇದು, ನೀವು ವಾಲ್ ಡ್ಯಾಮ್ನೆಸ್ ಅಥವಾ ಬಬಲ್ಸ್ ಬಂದರೆ ಏನು ಮಾಡೋದು? ಸೊ ಎಲ್ಲಿ ವಾಲ್ ಒಂಥರ ಬೂರ್ಸ್ ಬಂದಿರುತ್ತಲ್ಲ, ಆ ಏರಿಯಾನ ನೀಟಾಗಿ ಬ್ಲೇಡಲ್ಲಿ ಎಲ್ಲ ರಿಮೂವ್ ಮಾಡಿಬಿಡಿ. ಎಲ್ಲ ರಿಮೂವ್ ಮಾಡಾದ್ಮೇಲೆ ಅಲ್ಲಿ 2 ಕೋಟು ನೀವು ಪ್ರೈಮರ್ನ ಅಪ್ಲೈ ಮಾಡಬೇಕಾಗುತ್ತೆ. 2 ಕೋಟ್ ಪ್ರೈಮರು, 2 ಕೋಟ್ ಪಟ್ಟಿ ಮಾಡಿ ಅದ್ರ ಮೇಲೆ ನೀವು ಮತ್ತೆ ಇನ್ನೊಂದು ಕೋಟ್ ಪ್ರೈಮರ್ನ ಅಪ್ಲೈ ಮಾಡಿ ನಿಮಗೆ ಯಾವ ಕಲರ್ ಬೇಕೋ ಚಾಯ್ಸ್ ಮಾಡಿಕೊಂಡು ಕಲರ್ನ ಅಪ್ಲೈ ಮಾಡೋದ್ರಿಂದ ಈ ಪ್ರಾಬ್ಲಮ್ ನಿಮಗೆ ನೆಕ್ಸ್ಟ್ ಬರೋದಿಲ್ಲ ಫ್ರೆಂಡ್ಸ್. ಸೊ ಹಾಗೆ ಮೂರನೇದು, ಗೋಡೆಗಳಲ್ಲಿ ಗೋಡೆಗಳು ಕೆಲವೊಂದು ಕಡೆ ವಾಸನೆ ಬರೋದು ಯಾಕೆ ಅಂತೇಳಿ ನೋಡೋಣ. ಗೋಡೆಗಳಲ್ಲಿ ಯಾಕೆ ವಾಸನೆ ಬರುತ್ತೆ ಅಂದರೆ, ಆ ಏರಿಯಾದಲ್ಲಿ ಆ ಜಾಗ ಗಾಳಿ ಆಡೋದಿಲ್ಲ. ಸೊ ಕೆಲವೊಂದು ವಿಂಡೋಗಳೇ ಬಿಟ್ಟಿರಲ್ಲ, ಹಾಗಾಗಿ ಅದು ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಗಾಳಿ ಆಡೋ ರೀತಿಯಲ್ಲಿ ನೀವು ಡೋರ್ಗಳು ಓಪನ್ ಮಾಡ್ಕೊಂಡಿರಬೇಕು. ಓಪನ್ ಮಾಡಿದ್ರೆ ಸ್ಮೆಲ್ ಬರೋದಿಲ್ಲ ಫ್ರೆಂಡ್ಸ್. ಈಗ ನಿಮಗೆ ಯಾವ ಪ್ರಾಬ್ಲಮ್ಗೆ ಯಾವ ಸೊಲ್ಯೂಷನ್ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊತೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.